ಎಲ್ರಿಗೂ ನಮಸ್ಕಾರ. ಬ್ರಹ್ಮವೇದ್ ಗುರುಕುಲಕ್ಕೆ ನಿಮ್ಮನ್ನ ಬರ ಹೇಳ್ತಾ ಇದ್ದೀನಿ. ನಾನು ಪ್ರದೀಪ್. ತುಂಬ ಜನ ಬಂದು ನಮ್ಮ ಹೊಸ ಬ್ಯಾಚ್ ಯಾವಾಗ ಶುರುವಾಗುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಅನೌನ್ಸ್ಮೆಂಟ್. ಸೆಪ್ಟೆಂಬರ್ 16ನೇ ತಾರೀಕು ನಮ್ಮದು ಹೊಸ ಬ್ಯಾಚ್ ಶುರು ಆಗ್ತಾ ಇದೆ. ಯಾರಿಗೆಲ್ಲ ಕೆ ಪಿ ಜ್ಯೋತಿಷ್ಯವನ್ನು ಕಲಿಬೇಕು ಅನ್ನೋ ಆಸಕ್ತಿ ಇದೆಯೋ ಅವರು ಈ ತರಗತಿಗೆ ಸೇರಿಕೊಳ್ಬೋದು. ಇದರಲ್ಲಿ ನಾವು ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ನಾವು ತಿಳಿಸ್ಕೊಡ್ತೇವೆ. ಓಕೆ, ಸೊ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಈ ತರಗತಿಗೆ ಸೇರಿಕೊಳ್ಬಹುದು. ಇದು 15 ದಿನ ಇರುತ್ತೆ, ರಾತ್ರಿ 8:30ರಿಂದ 10 ಗಂಟೆವರೆಗೂ. ಸೊ ನಿಮಗೆ ಎಲ್ಲ ವಿಚಾರಕಗಳನ್ನು ಕೂಡ ಯಾವುದನ್ನು ಕೂಡ ಮುಚ್ಚುಮರೆ ಇಲ್ಲದೆ ನಿಮಗೆ ತಿಳಿಸ್ಕೊಡ್ತೇವೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಸೊ ಇದಿಷ್ಟು ಭಾವ ಸಂಬಂಧ ಅನ್ನೋ ಒಂದು ಟಾಪಿಕ್. ಸೊ ಈ ಭಾವ ಸಂಬಂಧವನ್ನ ನೀವು ತಿಳ್ಕೊಂಡಿದ್ರ ಈಗ. ಸೊ ಇದನ್ನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕು. ಇದನ್ನ ನೀವು ಹೇಗೆ ಅಪ್ಲೈ ಮಾಡಬೇಕು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಫಸ್ಟ್ ಸಿಗ್ನಿಫಿಕೇಟರ್ಸ್ನ ನಾವು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು. ಈಗ ಈ ರೂಲ್ಸ್ಗಳನ್ನ ನೀವು ಬಯಟ್ ಮಾಡ್ಕೋಬಹುದು, ಪ್ರಾಕ್ಟೀಸ್ ಮಾಡ್ಬೋದು. ನಾನು ಆಲ್ರೆಡಿ ಒಂದು ಚಾರ್ಟ್ ನಿಮ್ಗೆಲ್ಲರಿಗೂ ಕಳಿಸಿದ್ದೀನಿ. ಅದರಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಬರೀ ಇಲ್ಲಿವರೆಗೂ ಮಾತ್ರ ಕೊಟ್ಟಿರೋದಿದೆ. ಅದರಲ್ಲಿ ಇದಿಲ್ಲ, ಇದಿಲ್ಲ, ಇದಿಲ್ಲ. ಇದನ್ನ ನೀವು ಕ್ರಿಯೇಟ್ ಮಾಡಿ ನನಗೆ ಕಳಿಸಿ. ಓಕೆ, ಹೋಮ್ವರ್ಕ್ ಅದೇನೆ. 10ನೇ ಭಾವದವರೆಗೂ ಮಾತ್ರನೇ ಇರುತ್ತೆ, ಬೇರೆ ಯಾವ ರೂಲ್ಗಳು ಅಲ್ಲಿ ಇರೋದಿಲ್ಲ. ನಾನು ಕಳಿಸಿರೋ ಒಂದು ಚಾರ್ಟ್ ಅಲ್ಲಿ, ಒಂದು ಟೇಬಲ್ ಫಾರ್ಮೆಟ್ ಅಲ್ಲಿ ನಿಮಗೆ ಚಾರ್ಟ್ ಕೊಟ್ಟಿರ್ತೇನೆ. ಆ ಚಾರ್ಟ್ ಅಲ್ಲಿ ಬರೀ 10ನೇ ಭಾವದವರೆಗೂ ಮಾತ್ರನೇ ಇರುತ್ತೆ. 2 ಮತ್ತು 12ಕ್ಕಿಲ್ಲ, 2, 8, 12ಕ್ಕಿಲ್ಲ, 4ನೇ ಭಾವಕ್ಕಿಲ್ಲ. ಅದನ್ನ ನೀವು ಕ್ರಿಯೇಟ್ ಮಾಡಬೇಕು. ಓಕೆ, ಹೋಮ್ವರ್ಕ್ ಅದೇ ನಿಮ್ಗೆಲ್ಲರಿಗೂ. ರೈಟ್. ಸೊ ಇವಾಗ ಸಿಗ್ನಿಫಿಕೇಟರ್ಸ್ಗೆ ಹೋಗೋಣ. ಸಿಗ್ನಿಫಿಕೇಟರ್ಸ್ ಹೋದ್ಮೇಲೆ ಮತ್ತೆ ನಾನು ಈ ಟಾಪಿಕ್ ವಾಪಸ್ ಬರ್ತೀನಿ. ಭಾವ ಸಂಬಂಧ ಅನ್ನೋ ಟಾಪಿಕ್ ವಾಪಸ್ ಬಂದು ಆ ಸಿಗ್ನಿಫಿಕೇಟರ್ಸ್ ಜೊತೆಯಲ್ಲಿ ನೀವು ಈ ಭಾವ ಸಂಬಂಧವನ್ನ ಹೇಗೆ ನೀವು ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈಗ ಸಿಗ್ನಿಫಿಕೇಟರ್ಸ್ ಅಂದ್ರೆ ಏನು? ಫಸ್ಟ್ ಥಿಂಗ್, ಸಿಗ್ನಿಫಿಕೇಟರ್ಸ್ ಅಂದ್ರೆ ಏನು? ನೀವೆಲ್ಲ ನೋಡಿರ್ತೀರಾ, ಕೇಳಿರ್ತೀರಾ. ಆಕ್ಚುಲ್ ಆಗಿ ಸಿಗ್ನಿಫಿಕೇಟರ್ಸ್ ಬಂದು ಹಲವಾರು ಟೈಪ್ಸ್ ಆಫ್ ಸಿಗ್ನಿಫಿಕೇಟರ್ಸ್ ಇದೆ. ರೈಟ್. ಕೆ ಪಿ ಸಿಗ್ನಿಫಿಕೇಟರ್ಸ್ ಒಂದು ಒನ್ ಆಫ್ ದಿ ಸ್ಟ್ಯಾಂಡರ್ಡ್ ಸಿಗ್ನಿಫಿಕೇಟರ್ಸ್ ಅಂತ ಕರಿತೀವಿ. ಅಂದ್ರೆ ಕೆ ಎಸ್ ಕೃಷ್ಣಮೂರ್ತಿಯವರು ಕೊಟ್ಟಿರುವಂತ ಸಿಗ್ನಿಫಿಕೇಟರ್ಸ್ ಟೇಬಲ್. ಸಿಗ್ನಿಫಿಕೇಟರ್ಸ್ ಅಂತಂದ್ರೆ ಸೂಚಿಸುವ ಭಾವಗಳು ಅಂತ ತಗೋಬಹುದು, ಸೂಚನೆಗಳು ಅಂತ ತಗೋಬಹುದು. ಓಕೆ, ಅಥವಾ ದಶಾಭುಕ್ತಿ ಮುಖಾಂತರ ನಮಗೆ ಸಿಗುವಂತ ಫಲವನ್ನ ಈ ಸಿಗ್ನಿಫಿಕೇಟರ್ಸ್ ಅಥವಾ ಈ ಸೂಚನೆಗಳು ನಮಗೆ ತಂದುಕೊಡುತ್ತೆ ಅನ್ನೋದನ್ನ ತಿಳ್ಕೋಬಹುದು. ಈಗ 2 ಟೈಪ್ಸ್ ಆಫ್ ಸಿಗ್ನಿಫಿಕೇಟರ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 2 ಟೈಪ್ಸ್ ಆಫ್ ಸಿಗ್ನಿಫಿಕೇಟರ್ಸ್ ಅಂತಂದ್ರೆ ಒಂದು ಬಂದು ಕೆ ಪಿ ಸಿಗ್ನಿಫಿಕೇಟರ್ಸ್, ಇನ್ನೊಂದು ಬಂದು ನಾಡಿ ಸಿಗ್ನಿಫಿಕೇಟರ್ಸ್ ಅಂತ ಕರಿತೀವಿ. ಸೊ ಈ 2 ಟೈಪ್ಸ್ ಆಫ್ ಸಿಗ್ನಿಫಿಕೇಟರ್ ಅಲ್ಲಿ ಮೊದಲನೇ ಟೈಪ್ ಆಫ್ ಸಿಗ್ನಿಫಿಕೇಟರ್ನೇ ನಾವು ಕೆ ಪಿ ಸಿಗ್ನಿಫಿಕೇಟರ್ಸ್ ಅಂತ ಕರಿತೀವಿ, ಅಥವಾ ಇದನ್ನ ಓಲ್ಡ್ ಸಿಗ್ನಿಫಿಕೇಟರ್ಸ್ ಅಂತಾನು ಕೂಡ ನಾವು ಇದನ್ನ ಕರಿತೀವಿ. ಓಕೆ, ಸೊ ಈ ಓಲ್ಡ್ ಕೆ ಪಿ ಸಿಗ್ನಿಫಿಕೇಟರ್ಸ್ ನಿಮ್ಮೆಲ್ಲರಿಗೂ ಕೂಡ ಕ್ಲೀನ್ ಆಗಿ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಓಲ್ಡ್ ಕೆ ಪಿ ಸಿಗ್ನಿಫಿಕೇಟರ್ಸ್ ನ ಕೆ ಎಸ್ ಕೃಷ್ಣಮೂರ್ತಿ ಅವರು ಉಪಯೋಗಿಸ್ತಾ ಇದ್ದಂತ ಒಂದು ಸಿಗ್ನಿಫಿಕೇಟರ್ಸ್. ಕೆ ಎಸ್ ಕೃಷ್ಣಮೂರ್ತಿಯ ಗುರುಗಳು ಉಪಯೋಗಿಸ್ತಾ ಇದ್ದಂತ ಒಂದು ಸಿಗ್ನಿಫಿಕೇಟರ್ಸ್. ಬಟ್ ಈ ಸಿಗ್ನಿಫಿಕೇಟರ್ಸ್ ಅಲ್ಲಿ ಒಂದು ಸಮಸ್ಯೆ ಅನ್ನೋದಿದೆ. ಸೊ ಕೆ ಪಿ ಸಿಗ್ನಿಫಿಕೇಟರ್ಸ್ ಅಲ್ಲಿ ಕೆ ಎಸ್ ಕೃಷ್ಣಮೂರ್ತಿ ಅವರು ಕೊಟ್ಟಿರುವಂತ ಒಂದು ರೂಲ್ ಅನ್ನ ಇಲ್ಲಿ ಅವರು ಅಪ್ಲೈ ಮಾಡಿಲ್ಲ. ಸೊ ಆ ರೂಲ್ ಏನು? ಕೆ ಎಸ್ ಕೃಷ್ಣಮೂರ್ತಿ ಅವರು ನಮಗೆ ಕೊಟ್ಟಿರುವಂತ ಮೊದಲನೇ ಸೂತ್ರದಲ್ಲಿರುವಂತ ಒಂದು ಸೂತ್ರವನ್ನ ಇಲ್ಲಿ ಅವರು ಅಪ್ಲೈ ಮಾಡಿಲ್ಲ. ಅದಕ್ಕೋಸ್ಕರ ಈ ಸಿಗ್ನಿಫಿಕೇಟರ್ಸ್ ನ ಓವರ್ ಆಫ್ ಎ ಟೈಮ್ ಅಥವಾ ಬರುವಂತ ಸಮಯಗಳಲ್ಲಿ, ಸಂದರ್ಭಗಳಲ್ಲಿ ಇದನ್ನ ಉಪಯೋಗಿಸೋದಕ್ಕೆ ಯಾರ ಕೈಲೂ ಆಗ್ಲಿಲ್ಲ. ಮೇ ಬಿ ಅವ್ರೇನಾದ್ರೂ ಬದುಕಿದ್ದಿದ್ರೆ ಖಂಡಿತ ಇದನ್ನ ಅವರು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಿರೋರು, ಅದ್ರಲ್ಲಿ ನೋ ಡೌಟ್. ಯಾಕೆಂದ್ರೆ ಅವರು ಇದ್ದಂಥ ಸಮಯದಲ್ಲಿ ಒಂದು ಜಾತಕವನ್ನ ಹೇಗೆ ನಾವು ಲೆಕ್ಕಾಚಾರವನ್ನ ಹಾಕಬೇಕು, ಹೇಗೆ ಆ ಲೆಕ್ಕಾಚಾರವನ್ನ ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ತುಂಬಾ
ಶ್ರಮಪಟ್ಟು ತುಂಬ ಸಮಯವನ್ನು ತಗೊಂಡು ಅದ್ರ ಮೇಲೆ ಟೈಮ್ ಕೊಟ್ಟರು. ಬಟ್ ಆದರೆ ಈ ಸಿಗ್ನಿಫಿಕೇಟರ್ಸ್ ಮೇಲೆ ಹೆಚ್ಚು ಟೈಮನ್ನು ಕೊಡೋದಕ್ಕೆ ಅವ್ರಿಗೆ ಆಗಲಿಲ್ಲ. ಯಾಕೆಂದರೆ ಅವರು ಈ ಸಿಸ್ಟಮ್ನ ಇಂಟ್ರಡ್ಯೂಸ್ ಮಾಡಬೇಕಂದ್ರೆ ಅವ್ರಿಗೆ ತುಂಬ ವಯಸ್ಸಾಗಿತ್ತು. ಓಕೆ, ಸೊ ಈಗ ಈ KP ಓಲ್ಡ್ ಸಿಗ್ನಿಫಿಕೇಟರ್ಲ್ಲಿರುವಂಥ ಒಂದು ಬಿಟ್ಟಿರುವಂಥ ಸೂತ್ರ ಏನು ಅಂತ ನೋಡಿದ್ರೆ, KS ಕೃಷ್ಣಮೂರ್ತಿ ಅವರು ಕೊಟ್ಟಿರುವಂಥ ಮೊದಲನೇ ರೂಲಲ್ಲಿ ಏನು ಹೇಳಿದ್ದಾರೆ, ಗ್ರಹ ತಾನಿರುವಂಥ ಜಾಗದ ಫಲಗಳನ್ನು ಕೊಡುವುದಿಲ್ಲ, ಗ್ರಹ ತಾನಿರುವಂಥ ನಕ್ಷತ್ರ ಅಧಿಪತಿನ ಫಲವನ್ನ ಕೊಡ್ತಾನೆ ಮತ್ತು ತನ್ನ ಉಪ ಅಧಿಪತಿಯ ಫಲವನ್ನ ಕೊಡ್ತಾನೆ ಅಂತ ಹೇಳಿದರು. ಸೊ ಆದ್ರೆ ಏನ್ ಮಾಡಿದ್ರು KS ಕೃಷ್ಣಮೂರ್ತಿ ಅವರು, ಆ ಉಪ ಅಧಿಪತಿ ಅನ್ನೋ ಒಂದು ಸೂತ್ರವನ್ನ ಇಲ್ಲಿ ಅಪ್ಲೈ ಮಾಡಲಿಲ್ಲ. ನೀವಿಲ್ಲಿ ನೋಡಬಹುದು, ಈ ಸಿಗ್ನಿಫಿಕೇಟರ್ನ ಹೇಗೆ ಓದಬೇಕು ಅಂತಾನೆ ನೀವು ಕೇಳಿದ್ರೆ, ಈ ಸಿಗ್ನಿಫಿಕೇಟರ್ಸ್ನ ನೀವು ಓದಬೇಕಾಗಿರೋದು ಹೇಗೆ ಅಂತಂದ್ರೆ, ಫಸ್ಟ್ ನೀವು ಬಿ ಸಿಗ್ನಿಫಿಕೇಟರ್ಸ್ ಇಂದ ಇದನ್ನ ಓದಬೇಕು. ಸೊ ಬಿ ಅಂದ್ರೆ ಏನು ಅಂತಂದ್ರೆ ಗ್ರಹ ಇರುವಂತ ಜಾಗಗಳು ಅಂತ ಕರಿತೀವಿ. ಬಿ ಅಂದ್ರೆ ಗ್ರಹ ಇರುವಂತ ಜಾಗಗಳು. ಈಗ ಸೂರ್ಯಗ್ರಹ ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ಸೂರ್ಯಗ್ರಹ 10ನೇ ಮನೇಲಿ ಇದ್ದಾನೆ. ಇದು ಪ್ಲಸಿಡಸ್ ಚಾರ್ಟ್ ಪ್ರಕಾರನೇ. ಓಕೆ, ಪ್ಲಸಿಡಸ್ ಚಾರ್ಟ್ ಪ್ರಕಾರನೇ ಸೂರ್ಯಗ್ರಹ 10ನೇ ಮನೇಲಿದೆ. ಸೂರ್ಯಗ್ರಹ ಯಾವ ನಕ್ಷತ್ರಾಧಿಪತಿ ಜೊತೆ ಇದ್ದಾನೆ ಅಂತ ನೋಡಿದ್ರೆ, ಸೂರ್ಯಗ್ರಹ ಇರೋದು ಬಂದು ಶನಿನ ನಕ್ಷತ್ರದಲ್ಲಿ, ಶನಿ 4ನೇ ಮನೆಯಲ್ಲಿ ಇದೆ. ಸೊ ಅದನ್ನ ತೋರಿಸ್ತೇನೆ, ಈಗ ನೋಡ್ಕೊಂಡು ಬರೋಣ ಅದನ್ನ. ಓಕೆ, ನೀವಿಲ್ಲಿ ನೋಡ್ಬೋದು. ಓಕೆ, ರೈಟ್. ಸೂರ್ಯಗ್ರಹ ಪುಷ್ಯ ನಕ್ಷತ್ರ 3ನೇ ಪಾದದಲ್ಲಿದೆ. ಸೊ ಪುಷ್ಯ ನಕ್ಷತ್ರದ ಅಧಿಪತಿ ಬಂದು ಶನಿ ಗ್ರಹ. ಸೊ ನೀವಿಲ್ಲಿ ನೋಡ್ಬೋದು ಚಾರ್ಟ್ ಅಲ್ಲೂ ಕೂಡ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಚಾರ್ಟು. ಸೂರ್ಯಗ್ರಹ ಶನಿನ ನಕ್ಷತ್ರದಲ್ಲಿದೆ. ಓಕೆ, ಸೂರ್ಯಗ್ರಹ ಶನಿನ ನಕ್ಷತ್ರದಲ್ಲಿದೆ. ಶನಿ ಗ್ರಹ 4ನೇ ಮನೆಯಲ್ಲಿ ಕೂತಿದ್ದಾನೆ. ಸೊ 4th ಹೌಸಲ್ಲಿ ಕೂತಿದೆ. ಓಕೆ, 4th ಹೌಸಲ್ಲಿ ಕೂತಿದೆ. ಸೊ ಇಲ್ಲಿದೆ ಸೂರ್ಯ 10ನೇ ಮನೆಯಲ್ಲಿದೆ. ಸೂರ್ಯ ಶನಿನ ನಕ್ಷತ್ರದಲ್ಲಿದೆ. ಶನಿ 4ನೇ ಮನೆಯಲ್ಲಿ ಕೂತಿದೆ. ಈಗ ನೆಕ್ಸ್ಟ್ ಸಿ ಯಲ್ಲಿರೋದು ಏನು ಅಂತ ನೋಡಿದ್ರೆ, ಇದು ಈ ಶನಿ ಗ್ರಹದ ನಕ್ಷತ್ರಾಧಿಪತಿನ ಗ್ರಹದ ಸ್ವಂತ ಮನೆಗಳನ್ನ ಸೂಚಿಸ್ತಾ ಇರುವಂಥದ್ದು. ಸ್ವಂತ ಮನೆಯನ್ನ ಸೂಚಿಸ್ತಾ ಇರುವಂಥದ್ದು ಅಂದ್ರೆ, ಇವಾಗ ಈ ಲಗ್ನಕ್ಕೆ, ಕನ್ಯಾ ಲಗ್ನಕ್ಕೆ ಶನಿನ ಸ್ವಂತ ಮನೆಗಳು ಯಾವುದು ಅಂತ ನಾವು ನೋಡಿದ್ರೆ 5 ಮತ್ತು 6 ಆಗಿ ಬರುತ್ತೆ. ಶನಿನ ಸ್ವಂತ ಮನೆ ಯಾವುದು ಅಂತ ನೋಡಿದ್ರೆ 5 ಮತ್ತು 6 ಆಗಿ ಬರುತ್ತೆ. ಆ 5, 6ನ್ನೇ ಇಲ್ಲಿ ಸೂಚಿಸಿರುವಂಥದ್ದು. ಅದಾದ ಮೇಲೆ ಸೂರ್ಯ ಗ್ರಹನ ಸ್ವಂತ ಮನೆ, ಸೂರ್ಯ 10ನೇ ಮನೆಯಲ್ಲಿದೆ. ಸೂರ್ಯನ ಸ್ವಂತ ಮನೆ ಯಾವುದು ಅಂತ ನೋಡಿದ್ರೆ ಕನ್ಯಾ ಲಗ್ನಕ್ಕೆ 12ನೇ ಮನೆಯಾಗಿ ಬರುತ್ತೆ. ಸೊ ಅದೇ ಇಲ್ಲಿರೋದು. ಓಕೆ, ಅದೇ ಅಲ್ಲಿರುವಂಥದ್ದು. ಯಾವುದು? 12ನೇ ಮನೆಯನ್ನ ತೋರಿಸಿರುವಂಥದ್ದು. ಸೊ ಈಗ ನೀವಿಲ್ಲಿ ನೋಡಬಹುದು, ಸೂರ್ಯನ ದಶಾ ಭುಕ್ತಿ ಅಂತರದ ಸಮಯದಲ್ಲಿ ನಮಗೆ ಸೂರ್ಯಗ್ರಹ ಯಾವ ಯಾವ ಭಾವಗಳಿಗೆ ಕನೆಕ್ಟಿವಿಟಿ ಇದೆ ಅನ್ನೋದನ್ನ ನೋಡಿ. ಇಲ್ಲಿ ಬರಿತೇನೆ. ಸೂರ್ಯಗ್ರಹ 4, 5, 6, 10 ಮತ್ತು 12ಕ್ಕೆ, ಸೊ ಇದಕ್ಕೆ ಈ ಭಾವಗಳಿಗೆ ಕನೆಕ್ಟಿವಿಟಿ ಇದೆ. ಸೂರ್ಯಗ್ರಹ ತನ್ನ ದಶಾ ಭುಕ್ತಿ ಮುಖಾಂತರ ಅಥವಾ ಸೂರ್ಯಗ್ರಹ ಯಾವ ಭಾವಕ್ಕೆ ಕಸ್ಪಲ್ ಸಬ್ಲಾಡ್ ಆಗಿ ಬಂದಿದೆಯೋ ಆ ಭಾವಕ್ಕೂ ಕೂಡ ಈ ಭಾವಗಳ ಫಲವನ್ನ ಕೊಡ್ತಾನೆ ಅನ್ನೋದನ್ನ ಹೇಳುತ್ತೆ. ಸೊ 4, 5, 6, 10, 12ಕ್ಕೆ ತನ್ನ ಫಲವನ್ನ ಸೂಚಿಸ್ತಾ ಇದೆ ಅಂತ ತಗೊಳ್ತೀವಿ. ಬಟ್ ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನು,
ಉಪ ಅಧಿಪತಿಯನ್ನ ಉಪಯೋಗಿಸಿಲ್ಲ. ಕರೆಕ್ಟಾ? ಇಲ್ಲಿ ಉಪ ಅಧಿಪತಿಯನ್ನ ಉಪಯೋಗಿಸಿಲ್ಲ. ಸೊ ಈಗ ಇದರ ನೆಕ್ಸ್ಟ್ ಬಂದಂತ ಸಿಗ್ನಿಫಿಕೇಟರ್ಸ್ ಅಲ್ಲಿ ಕೆ ಎಸ್ ಕೃಷ್ಣಮೂರ್ತಿ ಅವರು ಈ ಸೂತ್ರವನ್ನ ಕೊಟ್ಟಿದ್ದಾರೆ, ಬಟ್ ಇದನ್ನ ಉಪಯೋಗಿಸ್ತಾ ಇಲ್ವಲ್ಲ, ಯಾಕೆ ಏನಕ್ಕೆ ಅಂತ ಹೇಳಿ ಇದನ್ನ ಉಪಯೋಗಿಸೋಣ ಈಗ ಅಂತ ಹೇಳಿ ಒಂದು ಹೊಸ ಟೈಪ್ ಆಫ್ ಸಿಗ್ನಿಫಿಕೇಟರ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಇದರಿನ ಡೆವಲಪ್ಮೆಂಟ್ ಕಾನ್ಸೆಪ್ಟೇ, ಡೆವಲಪ್ ಆಗಿರುವಂತ ಒಂದು ಕಾನ್ಸೆಪ್ಟೇ ಇದನ್ನ ನಾಡಿ ಸಿಗ್ನಿಫಿಕೇಟರ್ಸ್ ಅಂತ ಕರೀತಾರೆ. ಇದನ್ನ ನಾಡಿ ಸಿಗ್ನಿಫಿಕೇಟರ್ಸ್ ಅಂತ ಕರೀತಾರೆ. ಸೊ ಇಲ್ಲಿ ಗ್ರಹ ತಾನಿರುವಂತ ನಕ್ಷತ್ರ ಮತ್ತು ತನ್ನ ಉಪ ಅಧಿಪತಿಯ ಪ್ರಕಾರ ತನ್ನ ಫಲವನ್ನ ಕೊಡ್ತಾನೆ ಅನ್ನೋದನ್ನ ತಗೊಂಡ ಮೇಲೆ ಇದಕ್ಕೆ ಒಂದು ಹೆಸರನ್ನ ಕೊಟ್ಟರು, ನಾಡಿ ಸಿಗ್ನಿಫಿಕೇಟರ್ಸ್ ಅಂತ ಹೇಳಿ. ಸೊ ಅದ್ರ ಪ್ರಕಾರನೇ ತನ್ನ ಫಲವನ್ನ ಕೊಡ್ತಾರೆ. ಬಟ್ ಇಲ್ಲಿ ಸಿಂಪಲ್ ಫಾರ್ಮೆಟ್ ಅಲ್ಲಿ ಹಾಕ್ಬಿಟ್ರು. ಸೂರ್ಯ ಗ್ರಹ ಇರುವಂತ ಜಾಗ ಸೂರ್ಯನ ಸ್ವಂತ ಮನೆ 10 ಮತ್ತು 12. ಸೂರ್ಯ 10ನೇ ಮನೆಯಲ್ಲಿದ್ದಾನೆ, ಸೂರ್ಯನ ಸ್ವಂತ ಮನೆ 12ನೇ ಮನೆ 12. ಸೊ ಅದಾದ್ಮೇಲೆ ಶನಿ ಗ್ರಹ ತಾನಿರುವಂತ ನಕ್ಷತ್ರಾಧಿಪತಿ ಶನಿ ಇರೋದು 4ನೇ ಮನೆಯಲ್ಲಿ, ತನ್ನ ಸ್ವಂತ ಮನೆ 5 ಮತ್ತು 6 ಆಗಿ ಬರುತ್ತೆ. ಕೆಪಿ ಸಿಗ್ನಿಫಿಕೇಟರ್ ಅಲ್ಲಿ ಇಷ್ಟೇ ನೀವು ನೋಡಕ್ಕಾಗದು. ಸೂರ್ಯ ಗ್ರಹ ಕೆಪಿ ಸಿಗ್ನಿಫಿಕೇಟರ್ ಅಲ್ಲಿ 4, 5, 6, 10 ಮತ್ತು 12ಗೆ ಕನೆಕ್ಟಿವಿಟಿ ಇದೆ. ಇದು ಕೆಪಿ. ನಾಡಿ ಸಿಗ್ನಿಫಿಕೇಟರ್ ಅಲ್ಲಿ ಸೂರ್ಯ ಗ್ರಹ ಉಪ ಅಧಿಪತಿಯನ್ನು ಕೂಡ ಸೇರಿಸ್ಕೊಳ್ಳುತ್ತೆ. ಇರೋ ಜಾಗ ಮತ್ತು ಸ್ವಂತ ಮನೆ. ಚಂದ್ರ ಲಗ್ನದಲ್ಲಿದೆ ಮತ್ತು 11ನೇ ಮನೆ ತನ್ನ ಸ್ವಂತ ಮನೆಯಾಗಿ ತಗೊಂಡಿದೆ. ಸೊ ಸೂರ್ಯ ಗ್ರಹ 1, 4, 5, 6, 10, 11 ಮತ್ತು 12ನ ಸೇರಿಸ್ಕೊಳ್ಳುತ್ತೆ. ಇದು ನಾಡಿ ಸಿಗ್ನಿಫಿಕೇಟರ್ಸ್ ಪ್ರಕಾರ ತಗೊಂಡಿರುವಂತ ಸಿಗ್ನಿಫಿಕೇಟರ್ ಸೂರ್ಯ ಗ್ರಹಕ್ಕೆ. ಇದೇ ರೀತಿ ಎಲ್ಲಾ ಗ್ರಹಗಳಿಗೂ ವರ್ಕ್ ಆಗುತ್ತೆ. ಇದೇ ರೀತಿ ಎಲ್ಲಾ ಗ್ರಹಗಳಿಗೂ ಕೂಡ ಕೆಪಿ ಸಿಗ್ನಿಫಿಕೇಟರ್ ವರ್ಕ್ ಆಗುತ್ತೆ, ನಾಡಿ ಸಿಗ್ನಿಫಿಕೇಟರ್ ಇದೇ ರೀತಿ ವರ್ಕ್ ಆಗುತ್ತೆ. ಸರ್ 1 and 11 ಇನ್ನೊಂದ್ಸಲ ಹೇಳಿ ಸರ್. ಏನ್ ಸರ್? ಕೊನೆಯದು 1 and 11 ಇನ್ನೊಂದ್ಸಲ ಹೇಳಿ ಸರ್. 1 and 11 ಹೇಗ್ ಬರುತ್ತೆ ಅಂದ್ರೆ, ಚಂದ್ರಗ್ರಹ ಇರುವುದು 1ನೇ ಮನೆಯಲ್ಲಿ. ಚಂದ್ರಗ್ರಹದ ಸ್ವಂತ ಮನೆ ಯಾವುದು ಅಂದ್ರೆ 11ನೇ ಮನೆ. ಸೊ ಅದಕ್ಕೆ 1 ಮತ್ತು 11 ಕನೆಕ್ಟಿವಿಟಿ ತೋರಿಸ್ತಾರೆ. ಸೊ ಈಗ ಕೆಪಿ ಸಿಗ್ನಿಫಿಕೇಟರ್ಗೂ ನಾಡಿ ಸಿಗ್ನಿಫಿಕೇಟರ್ಗೂ ವ್ಯತ್ಯಾಸ ಬಂತು. ಕೆ ಎಸ್ ಕೃಷ್ಣಮೂರ್ತಿ ಅವರು ಕೊಟ್ಟಿರುವಂತಹ ರೂಲು ಕೂಡ ಇಲ್ಲಿ ಪೂರ್ಣವಾಯಿತು. ಕರೆಕ್ಟಾ? ರೈಟ್ ಅಲ್ವಾ? ಸೊ ಅಲ್ಲಿ ಅವ್ರು ಕೊಟ್ಟಿರುವಂತದ್ದೇನು, ಗ್ರಹ ತಾನಿರುವಂತ ನಕ್ಷತ್ರ ಫಲವನ್ನ ಕೊಡುತ್ತೆ, ನಕ್ಷತ್ರಾಧಿಪತಿಯ ಫಲ ಮತ್ತು ತನ್ನ ಉಪ ಅಧಿಪತಿಯ ಫಲವನ್ನ ಕೊಡುತ್ತೆ ಅಂತ ಹೇಳಿದ್ರು. ಬಟ್ ಕೆ ಎಸ್ ಕೃಷ್ಣಮೂರ್ತಿ ಅವರು ಬರೀ ನಕ್ಷತ್ರದವರೆಗೂ ಮಾತ್ರ ತಗೊಂಡು ನಿಲ್ಸಿದ್ರು, ಉಪ ಅಧಿಪತಿಯನ್ನ ತಗೊಳ್ಲಿಲ್ಲ ಆ ಟೈಮಲ್ಲಿ. ಅದರ ನಂತರ ಬಂದವರು ನಾಡಿ ಸಿಗ್ನಿಫಿಕೇಟರ್ಸ್ ಅಂತ ಹೇಳಿ ಕ್ರಿಯೇಟ್ ಮಾಡಿ ಅದಕ್ಕೆ ತನ್ನ ಉಪ ಅಧಿಪತಿಯನ್ನ ಆಡ್ ಮಾಡಿ ಇದಕ್ಕೆ ಥಿಯರಿನ ಕೊಟ್ಟರು. ಸೊ ಇವಾಗ ಇದರಲ್ಲಿ ಏನಾಗಿದೆ ಒಂದು ವಿಚಾರ ಅಂತಂದ್ರೆ, ಇದು ಎಲ್ಲವೂ ಕೂಡ ತಗೊಂಡಿರೋದು ಹೇಗೆ ಅಂತ ನೀವು ಹೇಳಿದ್ರೆ, ಈ ಲಗ್ನ ಆಧಾರಿತದ ಮೇಲೆ ತಗೊಂಡಿರುವಂಥದ್ದು. ಕರೆಕ್ಟಾ? ಸೂರ್ಯ ಗ್ರಹ ಎಲ್ಲಿದೆ, ಶನಿ ಗ್ರಹ ಎಲ್ಲಿದೆ, ಗುರುಗ್ರಹ ಎಲ್ಲಿದೆ, ಚಂದ್ರಗ್ರಹ ಎಲ್ಲಿದೆ ಅನ್ನೋದ್ರ ಮೇಲೆ ಎಲ್ಲಿದೆ ಅಂದ್ರೆ ಏನು, ಈ ರಾಶಿ ಚಾರ್ಟ್ ಅಲ್ಲಿ ಎಲ್ಲಿದೆ ಅನ್ನೋದನ್ನ ನೋಡಿ ತಗೊಂಡು ಎಲ್ಲಿದೆ ಅಂತ ಬಂತು ಅಂತಂದ್ರೆ ಇದು ಲಗ್ನ ಆಧಾರಿತದ ಮೇಲೆ ತಗೊಂಡಿರುವಂತ ಒಂದು ಸಿಗ್ನಿಫಿಕೇಟರ್ಸ್. ಕರೆಕ್ಟಾ? ಈ ಲಗ್ನ 2 ಅವರ್ ಇರುತ್ತೆ. ಕರೆಕ್ಟಾ? ಈ ಲಗ್ನ 2 ಅವರ್ ಇರುತ್ತೆ. ಈ 2 ಅವರ್ ಹುಟ್ಟಿರೋ ಅಷ್ಟೂ ಜನಕ್ಕೂ ಕೂಡ ಈ ನಾಡಿ ಸಿಗ್ನಿಫಿಕೇಟರ್ ಅಲ್ಲಿ ಏನು ಈ ಕಾಂಬಿನೇಷನ್ಸ್ ಗಳು ತೋರಿಸ್ತಾ ಇದೆಯಲ್ಲ ಅದಷ್ಟು ಸೇಮ್ ಕಾಂಬಿನೇಷನ್. ಈ 9 ಗ್ರಹಗಳಿಗೂ ಕೂಡ ಸೇಮ್ ಕಾಂಬಿನೇಷನ್ಸ್ಗಳೇ ಬರುತ್ತೆ, ಕಾಂಬಿನೇಷನ್ಸ್ ಬದಲಾಗಲ್ಲ. ಈಗ ಒಂದು ಸಬ್ಲಾಡಿನ ಅಳತೆ ಬಂದು
ಎರಡೂವರೆ ನಿಮಿಷದಿಂದ 9 ನಿಮಿಷದವರೆಗೂ ಇರುತ್ತೆ. ಈಗ ಯಾರೋ ಒಬ್ರು ಒಂದು 3 ನಿಮಿಷ 4 ನಿಮಿಷ ವ್ಯತ್ಯಾಸದಲ್ಲಿ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಅವಳಿ ಜವಳಿ ಮಕ್ಕಳು 2 ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿದ್ದಾರೆ. ಒಬ್ರು ಬಂದು 10:44 ಹುಟ್ಟಿದ್ದಾರೆ, ಇನ್ನೊಬ್ರು ಬಂದು 10:48 ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಜಾತಕ ಸೇಮ್, ಉಪ ಅಧಿಪತಿಗಳು ಬದಲಾಗತ್ತೆ, ಸಬ್ಲಾಡ್ಗಳು ಕೆಲವು ಭಾವಗಳಿಗೆ, ಫಾಸ್ಟ್ ಮೂವಿಂಗ್ ಪ್ಲಾನೆಟ್ಸ್ಗಳಿಗೆ ಬದಲಾಗತ್ತೆ. ಅದು ಸರಿನೇ, ರೈಟ್. ಬಟ್ ಆದರೆ ದಶಾಭುಕ್ತಿ ಪ್ರೆಡಿಕ್ಷನ್ಸ್ ಅಂತ ಬಂತು ಅಂದ್ರೆ, ದಶಾಭುಕ್ತಿ ಫಲವನ್ನು ನಾವು ನೋಡಬೇಕು ಅಂತ ಬಂದಾಗ ಲಗ್ನ ಆಧಾರಿತದ ಮೇಲಿರೋದ್ರಿಂದ ಇಬ್ರಿಗೆ ಅವಳಿ ಜವಳಿ ಮಕ್ಕಳು ಹುಟ್ಟಿರೋರಿಗೆ ದಶಾಭುಕ್ತಿ ಫಲವನ್ನ ಇಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಎಷ್ಟು ಡಿಫರೆನ್ಸ್ ಬರ್ಬೋದು ದಶಾಭಕ್ತಿಗಳಲ್ಲಿ ವ್ಯತ್ಯಾಸ ಅಂತ ಕೇಳಿದ್ರೆ ಬರೀ ಆವರೇಜ್ ಆಗಿ 1 ವಾರ ಡಿಫರೆನ್ಸ್ ಬರ್ಬೋದು ಅಷ್ಟೇ. ಇವಾಗ ಒಬ್ರಿಗೆ ಸೂರ್ಯದಶೆ ನಡೀತಾ ಇದೆ ಅಂತಂದ್ರೆ, ಒಬ್ರಿಗೆ ಸೂರ್ಯದಶೆ ಸೂರ್ಯಭಕ್ತಿ ನಡೀತಾ ಇದೆ ಅಂದ್ರೆ, ಈಗ 5 ನಿಮಿಷ ವ್ಯತ್ಯಾಸದಲ್ಲಿ ಹುಟ್ಟಿರೋರು ಕೂಡ ಅದೇ ಸೂರ್ಯದಶೆ ಸೂರ್ಯಭಕ್ತಿ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಇಬ್ರು ಜೀವನ ಒಂದೇ ರೀತಿ ಇರೋದಕ್ಕೆ ಸಾಧ್ಯ ಇದೆಯಾ? ಇಬ್ರಿಗೂ ಒಂದೇ ರೀತಿ ಫಲ ಸಿಗುತ್ತಾ? ಒಂದೇ ರೀತಿ ಕಾಯಿಲೆಗಳು ಬರುವಂತ ಸಾಧ್ಯತೆಗಳಿದೆಯಾ? ಅಥವಾ ಒಂದೇ ತರ ಕಷ್ಟ ತೊಂದರೆಗಳು ಬರುವಂತ ಸಾಧ್ಯತೆ? ಒಬ್ಬ ಬಿದ್ದು ಏಟ್ ಮಾಡ್ಕೊಳ್ತಾನೆ, ಇನ್ನೊಬ್ಬ ಬಿದ್ದು ಏಟ್ ಮಾಡ್ಕೊಳ್ಳಲ್ಲ. ಒಬ್ಬ ಓದ್ರಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇರ್ತಾನೆ, ಇನ್ನೊಬ್ಬ ಚೆನ್ನಾಗಿ ಓದ್ತಾ ಇರಲ್ಲ. ರೈಟ್, ಈ ತರ ವ್ಯತ್ಯಾಸಗಳು ಅನ್ನೋದು ಬಂದ್ಬಿಡುತ್ತೆ. ದಶಾಭುಕ್ತಿ ಪ್ರೆಡಿಕ್ಷನ್ಸ್ ಮಾಡದೆ ಹೋದ್ರೆ, ದಶಾಭುಕ್ತಿಯನ್ನ ನೋಡದೆ ಹೋದ್ರೆ ಫೇಲ್ಯೂರ್. ಬಟ್ ಆದ್ರೆ ಇವಾಗ ತುಂಬಾ ಜನಕ್ಕೆ ಇದ್ರ ಬಗ್ಗೆ ನಾಲೆಜೇ ಇಲ್ಲ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ, ದಶಾಭುಕ್ತಿನೇ ಅಲ್ಟಿಮೇಟು, ದಶಾಭುಕ್ತಿನೇ ಎಲ್ಲ ಅಂತ ಹೇಳೋ ಕೆಲವು ಜನಗಳೇ ಈ 2 ನಿಮಿಷ 5 ನಿಮಿಷ ವ್ಯತ್ಯಾಸದಲ್ಲಿ ಇರೋರಿಗೆ ಜಾತಕಗಳನ್ನ ಬೇರ್ಪಡಿಸಿ ತೋರ್ಸೋದಕ್ಕೆ ಆಗೋದಿಲ್ಲ ಅನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲ. ದಶಾಭುಕ್ತಿನೇ ಇಂಪಾರ್ಟೆಂಟ್, ದಶಾಭುಕ್ತಿನೇ ನೋಡಬೇಕು ಅಂತಾನೆ ಹೇಳ್ತಾ ಇದೀವಿ. ಬಟ್ ಆದ್ರೆ ಈಗ 5 ನಿಮಿಷ ವ್ಯತ್ಯಾಸದಲ್ಲಿ ಹುಟ್ಟೋರಿಗೆ ದಶಾಭುಕ್ತಿ ಬೇರೆ ಬೇರೆ ಬರ್ತಾ ಇಲ್ವಲ್ಲ. ಅವ್ರಿಗೆ ಸೇಮ್ ತಾನೆ ಈ ಲಾಜಿಕ್ ಪ್ರಕಾರ. ಸಪೋಸ್ ಅವ್ರೇನಾದ್ರು ಲಗ್ನ ಸಂಧಿಲಿ ಹುಟ್ಟಿದ್ರೆ, ನಕ್ಷತ್ರ ಸಂಧಿಗಳಲ್ಲಿ ಹುಟ್ಟಿದ್ರೆ, ಎಸ್, ಸಿಗ್ನಿಫಿಕೇಟರ್ಸ್ ವಿಲ್ ಚೇಂಜ್. ಬಟ್ ಆ ಥರ ಇಲ್ಲ ಅಂತ ಇಟ್ಕೊಳ್ಳಿ. ಯಾರೋ ಅಪರೂಪಕ್ಕೆ ಹಂಗಿರ್ತಾರೆ, ಹಂಗಿಲ್ಲ ಅಂತ ಇಟ್ಕೊಳ್ಳಿ. ಇವಾಗ ಆವಾಗ ಇಬ್ರಿಗೂ ಒಂದೇ ತರದ ದಶಾಭುಕ್ತಿ ಸಿಗ್ನಿಫಿಕೇಟರ್ಸ್ ಬಂದ್ಬಿಡುತ್ತೆ. ಇಬ್ಬರಿಗೆ 2 ತರದ ದಶಾಭುಕ್ತಿ ಸಿಗ್ನಿಫಿಕೇಟರ್ಸ್ ಇಲ್ಲ ಇಲ್ಲಿ. ಅವಾಗ ಸಿಸ್ಟಮ್ ಏನಾಗತ್ತೆ, ಅಲ್ಲಿಗೆ ಸಿಸ್ಟಮ್ ಫೇಲ್ಯೂರ್ ಆಗತ್ತೆ. ಅವಾಗ ಇಬ್ಬರಿಗೆ 2 ದಶಾಭುಕ್ತಿ ಫಲಗಳನ್ನ ನಾವು ನೋಡಕ್ಕಾಗ್ತಾ ಇಲ್ಲ ಅಂದ್ರೆ ಸಿಸ್ಟಮ್ ಫೇಲ್ಯೂರ್. ಸೊ ಆ ರೀತಿ ಒಂದು ಸಿಸ್ಟಮ್ ಯಾವುದು, ಹೇಗೆ ಕಂಡುಹಿಡಿಬೇಕು, ಹೇಗೆ ಆ ಸಿಗ್ನಿಫಿಕೇಟರ್ಸ್ ಗಳನ್ನ ಬದಲಾಯಿಸಿ ನಾವು ತೋರಿಸ್ಬೇಕು? ಕಂಪ್ಲೀಟ್ ಬೇರೆ ಬೇರೆ ಜಾತಕಗಳಾಗಿರ್ಬೇಕು. ಈ 2.5 ನಿಮಿಷದಿಂದ 9 ನಿಮಿಷದ ಒಳಗಡೆ ಹುಟ್ಟೋ ಅಷ್ಟು ಜನಕ್ಕೂ ಕೂಡ ಸಿಗ್ನಿಫಿಕೇಟರ್ಸ್ ಬದಲಾಗಬೇಕು. ನಿಮ್ಗೊಂದು ಇನ್ನೂ ಕೆಲವೊಂದು ವಿಚಾರಕಗಳನ್ನು ಹೇಳ್ತೀನಿ ನೋಡಿ. ಸುಮಾರು ಜನಕ್ಕೆ ಇದು ಗೊತ್ತು, ಈ ಕಾನ್ಸೆಪ್ಟ್ ಗೊತ್ತು. ಕಾನ್ಸೆಪ್ಟ್ ಗೊತ್ತು ಅಂದ್ರೆ ಅರ್ಥ ಏನು? ಇದು ಲಗ್ನ ಆಧಾರಿತದ ಮೇಲೆ ಬಂದಿರುವಂಥದ್ದು. ಈ 2 ಅವರ್ ಲಗ್ನದಲ್ಲಿ ಹುಟ್ಟಿರೋ ಅಷ್ಟೂ ಜನಕ್ಕೂ ಕೂಡ ಇದೇ ತರದ ಸಿಗ್ನಿಫಿಕೇಟರ್ಸ್ ಎಲ್ಲ ಗೊತ್ತು. ಗೊತ್ತಿದ್ರೂ ಕೂಡ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ನ ಮಾಡಿಸ್ತಾರೆ. ಈ 2 ಅವರಲ್ಲಿ ಹುಟ್ಟಿರೋ ಅಷ್ಟು ಜನಕ್ಕೂ ಒಂದೇ ತರದ ಸಿಗ್ನಿಫಿಕೇಟರ್ಸ್ ಅಂದ ಮೇಲೆ ನೀವೇನೇ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡಿದ್ರು ಕೂಡ ದಶಾಭುಕ್ತಿ ಮುಖಾಂತರ ಫಲವನ್ನ ಹೇಳಕ್ಕಾಗಲ್ಲ. ಯಾರಾದ್ರೂ ಇಲ್ಲ ಮಾಡಬಹುದು ಅಂತ ಹೇಳ್ತೀರಾ ನೋಡೋಣ? ಯಾರಾದ್ರೂ ಹೇಳಕ್ಕಾಗತ್ತಾ? ಕರೆಕ್ಟ್ ತಾನೆ? ಈ 2 ಅವರಲ್ಲಿ ಹುಟ್ಟಿರೋ ಅಷ್ಟು ಜನಕ್ಕೂ ಇದೇ ಸಿಗ್ನಿಫಿಕೇಟರ್ಸ್. ಏನಾದ್ರೂ ಸಿಗ್ನಿಫಿಕೇಟರ್ಸ್ ಬದಲಾಗತ್ತಾ? ನೀವು 2ರಲ್ಲಿ ಬೇಕಾದ್ರೂ ನೋಡ್ಕೋಬಹುದು. ಈ 2 ಅವರಲ್ಲಿ ಹುಟ್ಟಿರೋ ಅಷ್ಟು ಜನಕ್ಕೂ ಒಂದೇ ತರ ಸಿಗ್ನಿಫಿಕೇಟರ್ಸ್ ಇರುತ್ತೆ, ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್ ತೋರಿಸ್ತೇನೆ ನಿಮ್ಗೆ ಎಲ್ಲರಿಗೂ. ಓಕೆ, ಈಗ ಒಂದು ಜಾತಕ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನೇನ್ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಆಗಿ ಇಲ್ಲಿ KP ಸಿಗ್ನಿಫಿಕೇಟರ್ಸ್ ಹೋಗ್ತಾ ಇದ್ದೀನಿ. ಈ KP ಸಿಗ್ನಿಫಿಕೇಟರ್ಸ್ ಅಲ್ಲಿ ಇವಾಗ
ಇವಾಗ ನಾನು ಏನ್ ಮಾಡ್ತೀನಿ ನಾಡಿ ಸಿಗ್ನಿಫಿಕೇಟರ್ಸ್ಗೆ ಹೋಗ್ಬಿಡ್ತೀನಿ. ಯಾಕಂದ್ರೆ ಎಲ್ಲ ನಿಮ್ಗೆ ಈಸಿಯಾಗಿ ಇಲ್ಲಿ ಪ್ಲಾನೆಟ್ಸ್ಗಳು ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಸಬ್ಲಾರ್ಡ್ ವರ್ಗೂ ಇದೆ. ಸೊ ಅದರಿಂದ ಈಗ ನಾನು ಏನ್ ಮಾಡ್ತೀನಿ, 1 ನಿಮಿಷನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಓಕೆ, 44 ಇತ್ತು, 45ಕ್ಕೆ ಹಾಕಿದ್ದೀನಿ. ಏನಾದ್ರೂ ವ್ಯತ್ಯಾಸ ಬರುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಿ, ಸೂರ್ಯ ಗ್ರಹವನ್ನೇ ಅಬ್ಸರ್ವ್ ಮಾಡಿ. ಓಕೆ, ಅವಾಗ ನಿಮ್ಗೆ ಈಸಿಯಾಗಿ ಬರುತ್ತೆ, ರೈಟ್? ಸೊ ಈಗ 1 ನಿಮಿಷ ಇನ್ಕ್ರೀಸ್ ಮಾಡಿದ್ದೀನಿ, 2 ನಿಮಿಷವನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, 2 ನಿಮಿಷವನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, 3 ನಿಮಿಷವನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, 4 ನಿಮಿಷವನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, 5 ನಿಮಿಷವನ್ನ ಇನ್ಕ್ರೀಸ್ ಮಾಡಿದ್ದೀನಿ, 6 ನಿಮಿಷವನ್ನ ಇನ್ಕ್ರೀಸ್ ಮಾಡಿ. ಏನಾದ್ರೂ ವ್ಯತ್ಯಾಸ ಬಂದಿದ್ಯಾ? ಇಲ್ಲ. ಈಗ 51, 52, 53, 54, 55, 56, 57, 58, 59. ಏನಾದರೂ ಡಿಫರೆನ್ಸ್ ಇದೆಯಾ? ಇಲ್ಲ. ಎಷ್ಟು ನಿಮಿಷ ಇನ್ಕ್ರೀಸ್ ಮಾಡಿದೆ ಇವಾಗ ನಾನು? 12. 44 ಹಿಡಿದು 59ರವರೆಗೂ ತಗೊಂಬಂದಿದ್ದೀನಿ. ಎಷ್ಟು ನಿಮಿಷ ಆಯ್ತು ಇವಾಗ? 15 ನಿಮಿಷ. ಕರೆಕ್ಟ್ ತಾನೆ? 15 ನಿಮಿಷ ಇನ್ಕ್ರೀಸ್ ಮಾಡಿದ್ರು ಕೂಡ ಈ ಸಿಗ್ನಿಫಿಕೇಟರ್ಸ್ ಬದಲಾಗಿಲ್ಲ. ಎಸ್, ನೀವು ಕೇಳ್ಬೋದು ಪ್ರಶ್ನೆ, ಕಸ್ಪಲ್ ಪೊಸಿಷನಲ್ ಚೇಂಜಸ್ ಆಗತ್ತಲ್ವಾ ಸರ್? 2.5 ನಿಮಿಷದಿಂದ 9 ನಿಮಿಷ ಅಲ್ವಾ ಸರ್? ಕರೆಕ್ಟೇ ಸರ್, ಒಪ್ಕೊಳ್ತೀನಿ. ದಶಾಭುಕ್ತಿ ಪ್ರಿಡಿಕ್ಷನ್ಸ್ ಮಾಡಿ. ದಶಾಭುಕ್ತಿ ಪ್ರಿಡಿಕ್ಷನ್ಸ್ ಬಂದಾಗ ಫೇಲ್ಯೂರ್ ಆಗತ್ತಾ, ಸಕ್ಸಸ್ ಆಗತ್ತಾ? ಅವಾಗ ಫೇಲ್ಯೂರ್ ಆಗುತ್ತೆ. ಕರೆಕ್ಟ್ ತಾನೆ? ದಶಾಭುಕ್ತಿನೇ ಅಲ್ಟಿಮೇಟ್ ಅಲ್ವಾ? ಹೇಳ್ತಾ ಇರ್ತಾನೆ ದಶಾಭುಕ್ತಿನೇ ಫೈನಲ್. ದಶಾಭುಕ್ತಿ ನೋಡದೆ ಹೋದ್ರೆ ಹೇಳ್ತಾರೆ. ತುಂಬಾ ಜನ ನಾನು ನೋಡಿದ್ದೀನಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ. ಬಟ್ ಆದ್ರೆ ಈ ಲಾಜಿಕ್ ಅನ್ನ ನಾವು ಅಪ್ಲೈ ಮಾಡಕ್ ಹೋದ್ರೆ ರಾಂಗ್ ಕಾನ್ಸೆಪ್ಟ್. ಇವಾಗ ನೀವು ಹೇಳಿ, ಈ ಸಿಗ್ನಿಫಿಕೇಟರ್ಸ್ ಬದಲಾಗಿಲ್ಲ, ಇವಾಗ ನಾವು ಈ ತರ ಒಂದು ಜಾತಕಕ್ಕೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅವಶ್ಯಕತೆ ಇದೆಯಾ? ಟ್ರೈ ಮಾಡಿ ನೋಡಿ, ನಿಮ್ಮೆಲ್ಲರ ಹತ್ರನೂ ಸಾಫ್ಟ್ವೇರ್ಗಳಿದೆ, ಟ್ರೈ ಮಾಡಿ ನೋಡಿ. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡೋದ್ರಿಂದ ಇಲ್ಲಿ ಏನಾದ್ರೂ ಚೇಂಜಸ್ ಆಗತ್ತಾ? ಆಗಲ್ಲ. ಕರೆಕ್ಟಾ? ರೈಟ್? ಸೊ ನೀವು ಎರಡರಲ್ಲೂ ನೋಡ್ಕೋಬಹುದು, ನಾಡಿ ಸಿಗ್ನಿಫಿಕೇಟರ್ಲ್ಲೂ ನೋಡ್ಬೋದು, KP ಸಿಗ್ನಿಫಿಕೇಟರ್ಲ್ಲೂ ನೋಡ್ಬೋದು. ಇದು ಲಗ್ನ ಆಧಾರಿತದ ಮೇಲೆ ಆಗಿರುವುದರಿಂದ ಇದರ ಸಿಗ್ನಿಫಿಕೇಟರ್ಸ್ ಬದಲಾಗಲ್ಲ. ಆ 2 ಅವರ್ ಹುಟ್ಟಿರೋ ಅಷ್ಟೋ ಜನಕ್ಕೂ ಒಂದೇ ಸಿಗ್ನಿಫಿಕೇಟರ್ಸ್. ಇದು ವರ್ಕ್ ಆಗಲ್ಲ. ಸೊ ನಾವು ಅದಕ್ಕೋಸ್ಕರನೇ ಈ ಸಿಗ್ನಿಫಿಕೇಟರ್ಸ್ಗಳನ್ನು ನಾವು ಉಪಯೋಗಿಸಲ್ಲ. KP ಸಿಗ್ನಿಫಿಕೇಟರ್ಸ್ ಅನ್ನು ಕೂಡ ಉಪಯೋಗಿಸೋದಲ್ಲ, ಈ ನಾಡಿ ಸಿಗ್ನಿಫಿಕೇಟರ್ನು ಕೂಡ ನಾವು ಉಪಯೋಗಿಸೋದಿಲ್ಲ. ನಾವು ನಮ್ಮದೇ ಆದಂತ ಒಂದು ಹೊಸ ಟೈಪ್ ಆಫ್ ಸಿಗ್ನಿಫಿಕೇಟರ್ಸ್ ನ ಉಪಯೋಗಿಸ್ತೀವಿ. ಆ ಸಿಗ್ನಿಫಿಕೇಟರ್ಸ್ ನಾವು ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಅಂತ ಕರಿತೀವಿ. ಏನಿದು ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಅಂದ್ರೆ ಏನು ಅನ್ನೋ ಒಂದು ಪ್ರಶ್ನೆ ಬರ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಕಸ್ಪ್ ಅಂದ್ರೆ ಏನು ಅನ್ನೋದು ಗೊತ್ತಿರುತ್ತೆ ನಿಮ್ಗೆ, ಕರೆಕ್ಟಾ? ಕಸ್ಪ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಈ 12 ಭಾವದ ಆರಂಭದ ಡಿಗ್ರಿನ ನಾವು ಕಸ್ಪ್ ಅಂತ ಕರಿತೀವಿ. ಅದೇ ರೀತಿ ಈ 12 ಭಾವಗಳಿಗೂ ಕೂಡ ಕಸ್ಪಲ್ ಸಬ್ಲಾರ್ಡ್ ಅನ್ನೋದು ಒಂದಿದೆ, ಕರೆಕ್ಟಾ? ಈ 12 ಭಾವಗಳಿಗೂ ಕೂಡ ಕಸ್ಪಲ್ ಸಬ್ಲಾರ್ಡ್ ಅನ್ನೋದಿದೆ. ಇದು 2.5 ನಿಮಿಷದಿಂದ 9 ನಿಮಿಷದೊಳಗಡೆ ಚೇಂಜಸ್ ಆಗುತ್ತೆ. ಈಗ 2.5 ನಿಮಿಷದಿಂದ 9 ನಿಮಿಷದೊಳಗಡೆ ಅಂತಂದ್ರೆ 1 ನಿಮಿಷಕ್ಕೂ ಚೇಂಜಸ್ ಆಗುವಂತ ಸಾಧ್ಯತೆಗಳಿದೆ ಅಂತ ಅರ್ಥ. ಯಾವುದೋ ಒಂದು ಕಸ್ಪಲ್ ಸಬ್ಲಾರ್ಡ್ ಆ 1 ನಿಮಿಷದೊಳಗಡೆ ಚೇಂಜಸ್ ಆಗೋ ಡಿಗ್ರಿಲಿ ಇರ್ತದೆ, ಅವಾಗ ಅದು ಬದಲಾಗುತ್ತೆ. ಕೆಲವೊಂದು ಸರಿ 30 ಸೆಕೆಂಡ್ಗೂ ಚೇಂಜಸ್ ಆಗುವಂಥದ್ದು ಇರ್ತದೆ. 1 ನಿಮಿಷ 2 ನಿಮಿಷ ಚೇಂಜಸ್ ಆಗುವಂತ ಸಾಧ್ಯತೆಗಳು ಇದೆ. ಅದರಿಂದ ನಾವು ಈ ಕಸ್ಪಲ್ ಸಬ್ಲಾರ್ಡ್ ನ ಉಪಯೋಗಿಸಿ ಸಿಗ್ನಿಫಿಕೇಟರ್ಸ್ ನ ಕ್ರಿಯೇಟ್ ಮಾಡ್ತೀವಿ. ಈ ಕಸ್ಪಲ್ ಸಬ್ಲಾರ್ಡ್ ಅನ್ನ
ಉಪಯೋಗಿಸಿ ನೀವು ಸಿಗ್ನಿಫಿಕೇಟರ್ಸ್ಗಳನ್ನ ಕ್ರಿಯೇಟ್ ಮಾಡಿದಾಗ ನೀವು ಈಸಿಯಾಗಿ ಒಂದು ಜಾತಕವನ್ನ ಬೇರ್ಪಡಿಸಿ ತೋರಿಸಬಹುದು. ಈಗ ಕಸ್ಪಲ್ ಸಿಗ್ನಿಫಿಕೇಟರ್ಸ್ಗೆ ಹೋಗ್ತಾ ಇದೆ. ಬಂತು, ಇದೇ 10:44 ತೋರಿಸ್ತಾ ಇದೆ. ಸೊ ನಾನೇನ್ ಮಾಡ್ತೀನಿ, 1 ನಿಮಿಷವನ್ನ ಇನ್ಕ್ರೀಸ್ ಮಾಡ್ತೀನಿ. ಸೂರ್ಯ ಮಾತ್ರನೇ ಅಬ್ಸರ್ವ್ ಮಾಡಿ. 1 ನಿಮಿಷ ಇನ್ಕ್ರೀಸ್, 1 ನಿಮಿಷವನ್ನ ಇನ್ಕ್ರೀಸ್ ಮಾಡ್ತಾ ಇದೆ. ಸೆಟ್ ಟೈಮ್. ಸೂರ್ಯಗ್ರಹ ಸೇಮ್ ಇದೆ. ಈಗ ಇನ್ನೂ 1 ನಿಮಿಷವನ್ನ ಇನ್ಕ್ರೀಸ್ ಮಾಡ್ತಾ ಇದೆ. ಸೂರ್ಯಗ್ರಹ 2:05 ಬಂತು. ಕರೆಕ್ಟಾ? ಸೊ ಅದೇ ರೀತಿ ಇನ್ನೂ 1 ನಿಮಿಷ ಇನ್ಕ್ರೀಸ್ ಮಾಡ್ತೀನಿ. ಸೂರ್ಯ ಸೇಮ್ ಇದೆ. ಇನ್ನೂ 1 ನಿಮಿಷವನ್ನ ಇನ್ಕ್ರೀಸ್ ಮಾಡ್ತೀನಿ. ಸೂರ್ಯ 6:10 ಬಂತು. ಈಗ ಇನ್ನೂ 1 ನಿಮಿಷನ ಇನ್ಕ್ರೀಸ್ ಮಾಡ್ತೇನೆ. ಸೂರ್ಯ 6:10 ಬಂತು. ಇನ್ನೂ 1 ನಿಮಿಷವನ್ನ ಇನ್ಕ್ರೀಸ್ ಮಾಡ್ತೇನೆ. ಸೇಮ್ ಇದೆ. ಇನ್ನೂ 1 ನಿಮಿಷ 10,000 ಬಂತು. 10 ಹೌಸ್ 3 10,000 ಇದೆ. ಬಟ್ ಬೇರೆ ಭಾವಗಳು ಚೇಂಜಸ್ ಆಗುತ್ತೆ, ಬೇರೆ ಗ್ರಹಗಳು ಚೇಂಜಸ್ ಆಗುತ್ತೆ. ನೀವು ಬೇರೆ ಅದನ್ನು ಅಬ್ಸರ್ವ್ ಮಾಡಿ. ನೋಡಿ 52, ಓಕೆ, ಇಲ್ಲಿ ಚೇಂಜಸ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ನೋಡಿ, ಈಗ 53 ಇಲ್ಲಿ ಚೇಂಜಸ್ ಆಯಿತು. ಮತ್ತೆ ಇಲ್ಲೂ ಕೆಳಗಡೆನೂ ಚೇಂಜಸ್ ಆಗುತ್ತೆ, ಅದನ್ನು ಅಬ್ಸರ್ವ್ ಮಾಡಿ. ಓಕೆ, ಯಾಕೆಂದ್ರೆ ನಾನು ಸ್ಲೈಡ್ ಮಾಡಿದ್ರೆ ಮೇಲ್ ಬರಲ್ಲ. ಓಕೆ, 52, ಓಕೆ, ಸೇವ್. 53 ಚೇಂಜಸ್ ಆಗುತ್ತೆ ನೋಡಿ. ಕೆಲವೊಂದು ಕಾಂಬಿನೇಷನ್ಸ್ಗಳು ಚೇಂಜಸ್ ಆಗುತ್ತೆ. ಸೊ 1 ನಿಮಿಷ, 2 ನಿಮಿಷ, 3 ನಿಮಿಷ ವ್ಯತ್ಯಾಸಗಳಲ್ಲೂ ಕೂಡ ಜಾತಕಗಳು ಬೇರೆ ಆಗುತ್ತೆ, ಸಿಗ್ನಿಫಿಕೇಟರ್ಸ್ಗಳು ಬೇರೆ ಆಗುತ್ತೆ. ಒಂದೇ ತರದ ಜಾತಕ ಇನ್ನೊಬ್ಬರಿಗೆ ಇಲ್ಲ. ಏನ್ ಹೇಳಿ? ಒಂದೇ ತರ ಜಾತಕ ಇನ್ನೊಬ್ರಿಗೆ ಬರೋದೇ ಇಲ್ಲ ಅನ್ನೋದನ್ನ ಹೇಳುತ್ತೆ. ಇವ್ರ ತರ ಇನ್ನೊಬ್ಬ ಇರೋದಕ್ಕೆ ಸಾಧ್ಯ ಇಲ್ಲ ಸರ್. ಇದು 1 ನಿಮಿಷದ ಒಳಗೆ ಇದ್ರೆ ಆದ್ರೆ ಈಗ 1 ನಿಮಿಷದಲ್ಲಿ ಚೇಂಜ್ ಆಗುತ್ತೆ. ಚೇಂಜಸ್ ಆಗುತ್ತೆ ಸರ್. ಮ್ಯಾಕ್ಸಿಮಮ್ 1 ನಿಮಿಷದೊಳಗಡೆ ಹುಟ್ಟೋದು ಬಹಳ ಕಷ್ಟ ಸರ್. ಅವಳಿ ಜವಳಿ ಮಕ್ಕಳು ಕೂಡ ಮಿನಿಮಮ್ 3 to 4 ಮಿನಿಟ್ಸ್ ಬೇಕೇ ಬೇಕು ಸರ್. ಮಿನಿಮಮ್ 3 ಮಿನಿಟ್ಸ್ ಅಲ್ಲ, ಅಕ್ರಾಸ್ ದಿ ವರ್ಲ್ಡ್ 1 ನಿಮಿಷದಲ್ಲಿ ಒಂದು 100 ಜನ ಬರುತ್ತೆ ಸರ್. ಆಗುತ್ತೆ ಸರ್, ಕೆಲವೊಂದ್ಸರಿ ಚೇಂಜಸ್ಗಳು ಆಗುತ್ತೆ ಸರ್. ಓಕೆ, ಯಾವ್ದನ ಸಂಧಿಯಲ್ಲಿ ಕೂತಿದ್ದ ಗ್ರಹಗಳು ಅನ್ನೋದು ಫಾಸ್ಟ್ ಮೂವಿಂಗ್ ಪ್ಲಾನೆಟ್ಸ್ ಗಳಲ್ಲಿದ್ದಾಗ, ಅಂದ್ರೆ ಫಾಸ್ಟ್ ಮೂವಿಂಗ್ ದಶಾಭುಕ್ತಿ ಗ್ರಹಗಳು ಏನೇನಿರುತ್ತಲ್ಲ, ಸೊ ಅಂತ ಗ್ರಹಗಳ ಸೆಂಟ್ರಲ್ ಏನಾದ್ರು ಚೇಂಜಸ್ ಆಗುತ್ತೆ ಸರ್. ಓಕೆ, ಚೇಂಜ್ ಆಗುತ್ತೆ ಸರ್. ಓಕೆ, ಸೊ ಈಗ ನಿಮಗೊಂದು ಡೌಟ್ ಬರ್ಬೋದು. ಸೊ ಈಗ ಇದಕ್ಕೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅವಶ್ಯಕತೆ ಇದೆ. ನೀವು ಕೇಳ್ಬೋದು, ಸರ್ ಇಷ್ಟೊಂದು ಆಕ್ಯುರೇಟ್ ಆಗಿ ನಾವು ರಿಸಲ್ಟ್ ಹೇಳೋದಕ್ಕೆ ಆಗುತ್ತಾ ಸರ್ ಅಂತ. ಕರೆಕ್ಟಾ? ಈ ಕ್ವಶನ್ ಬರುತ್ತೆ ತಾನೆ. 1 ನಿಮಿಷ 2 ನಿಮಿಷ ಅಲ್ಲ, ಟೈಮ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಪ್ರಿಡಿಕ್ಷನ್ಸ್ ಮಾಡೋಕ್ಕಾಗತ್ತಾ ಸರ್ ಅಂತ ಕೇಳಬಹುದು ಪ್ರಶ್ನೆನ. ನಾವು ಎಲ್ಲವನ್ನ ಏನ್ ಹೇಳಿ, ಎಲ್ಲವನ್ನ KP ಸಿಸ್ಟಮ್ ಅಲ್ಲಿ ಆಧಾರವಾಗಿ ಇಟ್ಕೊಂಡಿರುವಂತದ್ದು ಏನು? ಕಸ್ಪಲ್ ಸಬ್ಲಾಟ್, ಪ್ಲಾನೆಟ್ ಸಬ್ಲಾಟ್ ಅಥವಾ ಕಸ್ಪಲ್ ಸಬ್ಲಾಡ್ ಅನ್ನ ಆಧಾರವಾಗಿ ಇಟ್ಕೊಂಡು ಪ್ರೆಡಿಕ್ಷನ್ಸ್ ಅನ್ನ ಮಾಡ್ತಾ ಇದೀವಿ KP ಸಿಸ್ಟಮ್. ಸಬ್ಲಾಡೇ ಫೈನಲ್, ಸಬ್ಲಾಡೇ ಎಲ್ಲ ಅಂತ ಹೇಳಿದ ಮೇಲೆ ಆ ಸಬ್ಲಾಡ್ ನಮ್ಗೆ ಇಲ್ಲಿ ಆಕ್ಯುರೇಟ್ ಆಗಿ ರಿಸಲ್ಟ್ ಅನ್ನ ಕೊಡ್ತಾರೆ. ಬಟ್ ಆದ್ರೆ ನೀವು ಇಲ್ಲಿ ರೆಕ್ಟಿಫಿಕೇಶನ್ ನ ಮಾಡಲೇಬೇಕು. ಪ್ರತಿಯೊಂದು ಜಾತಕಕ್ಕೂ ಕೂಡ ರೆಕ್ಟಿಫಿಕೇಶನ್ ಅವಶ್ಯಕತೆ ಇದೆ ಈ ಸಿಸ್ಟಮ್ ಅಲ್ಲಿ. ಯಾವ ಸಿಸ್ಟಮ್ ಕೂಡ ಕರೆಕ್ಟ್ ಅಲ್ಲ. ಬಟ್ ಆದ್ರೆ ಯಾವ ಸಿಸ್ಟಮ್ ಅಲ್ಲಿ ನಮಗೆ ಅತಿ ಹೆಚ್ಚು ಪ್ರಶ್ನೆಗಳು ಮೂಡಲ್ಲ ಅಥವಾ ಅತಿ ಹೆಚ್ಚು ಪ್ರಶ್ನೆಗಳು ನಮಗೆ ಬರೋದಿಲ್ವೋ, ನಾವು ಆಕ್ಯುರೇಟ್ಗೆ ಅಷ್ಟು ಹತ್ರದಲ್ಲಿದ್ದೀವಿ ಅಂತ ಅರ್ಥ. ಆಕ್ಯುರಸಿಗೆ ಅಷ್ಟು ಹತ್ರದಲ್ಲಿ ಇದ್ದೀವಿ ಅಂತ ಅರ್ಥ. ಇದರಲ್ಲಿ ಆಕ್ಯುರೇಟ್ ಆಗಿ ನೀವು ಲೆಕ್ಕಾಚಾರವನ್ನ ಮಾಡಬಹುದು. ಒಂದು ಜಾತಕವನ್ನ ಬೇರ್ಪಡಿಸಿ ನೀವು ಇದನ್ನ ತೋರಿಸಬಹುದು. ಪರ್ಫೆಕ್ಟ್ ಲೆಕ್ಕಾಚಾರ ರೆಡಿ ಇದೆ. ಬಟ್ ಆದ್ರೆ ರೆಕ್ಟಿಫಿಕೇಶನ್ ಮಾಡದೆ ನೀವು ಫಲ ಹೇಳುವಂಗಿಲ್ಲ. ರೆಕ್ಟಿಫಿಕೇಶನ್ ಹೇಗೆ ಮಾಡಬೇಕು, ಅದನ್ನ ಹೇಗೆ ನೀವು ಡಿಸೈಡ್ ಮಾಡಬೇಕು, ಅದನ್ನ ಜಡ್ಜಿಂಗ್ ಸ್ಕಿಲ್ ಅಂತ ಕರಿತೀವಿ. ಒಂದು ಜಾತಕವನ್ನ ಹೇಗೆ ನೀವು ಜಡ್ಜ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇರುವುದು. ಅದನ್ನ ನಾನು ನಿಮ್ಗೆಲ್ಲ ಹೇಳ್ಕೊಡ್ತೇನೆ. ಸೊ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಇದನ್ನ ಅಷ್ಟು ಸ್ಟ್ರಾಂಗ್ ಆಗಿ ಹೇಳ್ತಾ ಇದೀನಿ, ನಿಮಗೂ ರಿಸಲ್ಟ್ ಬರುತ್ತೆ, ನೀವು ಪ್ರೆಡಿಕ್ಷನ್ಸ್ ಮಾಡ್ತೀರಾ, ಅಕ್ಯುರೇಟ್ ಆಗಿ ಮಾಡ್ತೀರಾ ಪ್ರೆಡಿಕ್ಷನ್ಸ್ ಅನ್ನ ಅಂತ ನಾನು ಒತ್ತಿ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇವತ್ತು ಈ ಸಿಸ್ಟಮ್ ನನಗೆ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ಅಕ್ಯುರೇಟ್
ಇರಲಿಲ್ಲ ಅಂತ ಅನ್ಕೊಳ್ಳಿ, ಅಕ್ಯುರಸಿ ಇರಲಿಲ್ಲ ಅಂತ ಅನ್ಕೊಳ್ಳಿ, ನಾನು ಇಲ್ಲಿವರೆಗೂ ಬರೋದಕ್ಕೆ ಆಗ್ತಾ ಇತ್ತಾ ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ. ಬರೋಕ್ಕಾಗ್ತಾ ಇತ್ತಾ? 5,000ಕ್ಕಿಂತ ಹೆಚ್ಚು ಜನ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕಲ್ತಿದ್ದಾರೆ. ಓಕೆ, ಈ ಸಾಫ್ಟ್ವೇರ್ನ ಸುಮಾರು ಒಂದು 8-9 ಸಾವಿರಕ್ಕಿಂತ ಹೆಚ್ಚು ಜನ ಉಪಯೋಗಿಸ್ತಾ ಇದ್ದಾರೆ ಈಗ. ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಉಪಯೋಗಿಸ್ತಾ ಇದ್ದಾರೆ. ಸಿಂಗಪೂರ್, ಮಲೇಷ್ಯಾ, ಕೆನಡಾ, ಜಪಾನಲ್ಲಿರೋರು, ಚೈನಾದಲ್ಲಿರೋರು ಒಂದು 4-5 ಜನ ಉಪಯೋಗಿಸ್ತಾ ಇದ್ದಾರೆ. ಓಕೆ, ಸೊ ಆಲ್ ಓವರ್ ವರ್ಲ್ಡ್ ಉಪಯೋಗಿಸ್ತಾ ಇದ್ದಾರೆ. ಸುಮಾರು ಜನ ನಮ್ಗೆ ಆಕ್ಯುರಸಿ ಇದೆ ಸರ್, ನಮ್ಗೆ ತುಂಬ ರಿಸಲ್ಟ್ ಕೊಡ್ತಾ ಇದೆ ಇದು ಅಂತ ಹೇಳಿದ್ದಾರೆ. ಓಕೆ, ಇದರಲ್ಲಿ ಒಂದು ಟ್ವಿಸ್ಟ್ ಇದೆ, ಕೆಲವೊಂದು ವಿಚಾರಕಗಳಿದೆ ಇದರಲ್ಲಿ. ಓಕೆ, ನಾನು ಆ ವಿಚಾರಕಗಳನ್ನು ಮಾಡಿಫೈ ಮಾಡಿ ಉಪಯೋಗಿಸ್ತಾ ಇದ್ದೀನಿ, ಈಗಲೇ ಹೇಳ್ತಾ ಇದ್ದೀನಿ. ಓಕೆ, ಸೊ ಕೆಲವರು ಬರೀ ಸಬ್ಲಾಡನ್ನ ಮಾತ್ರ ಅಲ್ಲ, ಸಬ್ಲಾಡನ್ನು ಕೂಡ ಉಪಯೋಗಿಸ್ತಾರೆ. ಈ ಸಬ್ಲಾಡ್ ಅನ್ನೋದು ಇದೆಯಲ್ಲ, 2.5 ನಿಮಿಷದಿಂದ 9 ನಿಮಿಷದವರೆಗೂ ಇರುತ್ತೆ. ಈ ಸಬ್ಲಾಡ್ ಅನ್ನೋದು ಈ ಗ್ರೀನಲ್ಲಿರೋದು. ಓಕೆ, ಈ ಸಬ್ಲಾಡ್ ಅನ್ನ ನಾವು ತಗೊಳ್ಳಲ್ಲ, ಕಸ್ಪಲ್ ಸಬ್ಲಾಡ್ ಅನ್ನ ನಾವು ತಗೊಳ್ಳಲ್ಲ, ಬಟ್ ತುಂಬಾ ಜನ ಉಪಯೋಗಿಸ್ತಾರೆ. ನಾವ್ ಯಾಕೆ ತಗೊಳ್ಳೋದಿಲ್ಲ ಅಂತಂದ್ರೆ, ಈ SSL ಅನ್ನೋದು ಹೆಂಗೆ ಅಂತಂದ್ರೆ 10 ಸೆಕೆಂಡಿಂದ ಏನ್ ಹೇಳಿ 10 ಸೆಕೆಂಡಿಂದ ಹಿಡಿದು 1.5 ನಿಮಿಷದೊಳಗಡೆ ಚೇಂಜಸ್ ಆಗುತ್ತೆ. 10 ಸೆಕೆಂಡಿಂದ 1.5 ನಿಮಿಷದೊಳಗಡೆ ತುಂಬಾ ಭಾವಗಳ ಕಸ್ಪಲ್ ಸಬ್ಲಾಡ್ ಅನ್ನ ಚೇಂಜಸ್ ಆಗುತ್ತೆ. ನಾವು ಅದನ್ನ ತಗೊಳ್ಳೋದಕ್ಕಾಗತ್ತಾ ಅಂತ ಕೇಳಿದ್ರೆ ಆಗಲ್ಲ. ಕಾರಣ ಏನು? ತುಂಬಾ ವೇರಿಯೇಷನ್ಸ್ ಇರುತ್ತೆ. ಕಾರಣ, ಅತಿ ಹೆಚ್ಚು ಮುಖ್ಯವಾಗಿರುವಂತ ಕಾರಣ ಏನು ಅಂತಂದ್ರೆ ಅಕ್ಷಾಂಶ ರೇಖಾಂಶ. ನಮಗೆ ಕೊಡುವಂತ ಅಕ್ಷಾಂಶ ರೇಖಾಂಶದ ಮೇಲೇನೆ ಈ ಜಾತಕಗಳ ಪೂರ್ತಿ ಬದಲಾವಣೆಗಳು ಆಗುತ್ತೆ. ಮೈಕ್ ಆಫ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ, ಈ ಅಕ್ಷಾಂಶ ರೇಖಾಂಶ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಜಾತಕಗಳು ಬದಲಾಗುತ್ತೆ. ರೈಟ್? ಸೊ ಇವಾಗ ನಾನು ಇಲ್ಲಿ ನಿಂತಿದ್ದೀನಿ. ಓಕೆ, ಈ ಜಾಗದಲ್ಲಿ, ಈ ಲ್ಯಾಟಿಟ್ಯೂಡ್ ಲ್ಯಾಂಡಿಟ್ಯೂಡ್ ಅಲ್ಲಿ ನಾನ್ ಬಿಟ್ರೆ ಈ ಜಾಗದಲ್ಲಿ ಬೇರೆ ಯಾರು ನಿಂತ್ಕೊಳ್ಳೋಕ್ ಆಗಲ್ಲ. ಓಕೆ, ಈಗ ನೀವು ಕೂತಿರುವಂತ ಜಾಗದಲ್ಲಿ, ನೀವು ಇರುವಂತ ಅಕ್ಷಾಂಶ ರೇಖಾಂಶದಲ್ಲಿ, ನೀವು ಹುಟ್ಟಿರುವಂತ ಅದೇ ಅಕ್ಷಾಂಶ ರೇಖಾಂಶದ ಆ ಸ್ಥಳದಲ್ಲಿ ಬೇರೆ ಇನ್ನೊಬ್ರು ಯಾರು ಕೂಡ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನು ಈ ಕಡೆಗೆ ಮೂವ್ ಆದ್ರೆ ಆ ಜಾಗದಲ್ಲಿ ಬೇರೆ ಯಾರನ್ನ ಬಂದು ನಿಂತ್ಕೋಬಹುದು, ಇಲ್ಲ ಅಂದ್ರೆ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಈ ಭೂಮಿ ಮೇಲೆ ಎಲ್ಲರೂ ಅಷ್ಟೇ. ಈಗ 10:44 ಒಬ್ರು ಹುಟ್ಟಿದ್ದಾರೆ ಅಂದ್ರೆ 10:44 ಇನ್ನೊಬ್ರು ಹುಟ್ಟಿರುವಂತ ಸಾಧ್ಯತೆ ಇದೆ, ಹುಟ್ಟಿರಬಹುದು. ಬೆಂಗಳೂರನ್ನೇ ತಗೊಳ್ಳಿ, ಹುಟ್ಟಿರೋ ಸಾಧ್ಯತೆಗಳು ಇದೆ. ಬಟ್ ಆದ್ರೆ ನಾನು ಹುಟ್ಟಿರುವಂತ ಈ ಎಕ್ಸಾಕ್ಟ್ ಅಕ್ಷಾಂಶ ರೇಖಾಂಶದಲ್ಲಿ ನಾನು ನಿಂತಿರುವಂತ ಜಾಗದಲ್ಲೇ ಇನ್ನೊಬ್ರು ಬಂದು ನಿಂತ್ಕೊಳ್ಳೋದಕ್ಕಾಗತ್ತ ಅಂದ್ರೆ ಆಗಲ್ಲ. ರೈಟಾ? ಸೊ ಅದರಿಂದ ಬದಲಾಗೋದು ಎಲ್ಲ ಎಲ್ಲಿಂದ ಅಂತ ಕೇಳಿದ್ರೆ ಅಕ್ಷಾಂಶ ರೇಖಾಂಶದಿಂದನೇ. ಇವಾಗ ನಾವು 10 ಸೆಕೆಂಡಿಂದ 1.5 ನಿಮಿಷದೊಳಗಡೆ ತಗೊಳ್ತಾ ಇದ್ದೀವಿ ಈ ಆಕ್ಯುರಸಿ ಅಂತಂದ್ರೆ ನಮ್ಗೆ ಅಕ್ಷಾಂಶ ರೇಖಾಂಶ ಅಷ್ಟೇ ಆಕ್ಯುರೇಟ್ ಆಗಿ ಬೇಕು. ಅಷ್ಟೇ ಆಕ್ಯುರೇಟ್ ಆಗಿ ನಮಗೆ ಸಿಗುತ್ತಾ ಅಂತ ಕೇಳಿದ್ರೆ ಸಿಕ್ಕಲ್ಲ. SSS ಹೋಗ್ತಾ ಇದೀನ ಅಂತ ಇಟ್ಕೊಳ್ಳಿ. ಈಗ ಯಾರೋ ಒಬ್ರು SSS ಅನ್ನು ಉಪಯೋಗಿಸ್ತಾ ಇದ್ದಾರೆ, ನಾವು ಸಬ್ ಲಾಡ್ ನ ಉಪಯೋಗಿಸ್ತಾ ಇದೀವಿ ಅಂತಾರೆ ಅಂದ್ರೆ ಈ SSS ಲಾಡ್ ಎಷ್ಟು ಬೇಗ ವರ್ಕ್ ಆಗುತ್ತೆ ಅಂದ್ರೆ 0.4 ಸೆಕೆಂಡ್ 0.4 ಸೆಕೆಂಡ್ಸ್ ಇಂದ ಹಿಡಿದು 10 ಸೆಕೆಂಡ್ಸ್ ಅಲ್ಲಿ ಮುಗಿದೋಗುತ್ತೆ. ಆಗದೇ ಇಲ್ಲ. ಈ ಎರಡನ್ನ ಉಪಯೋಗಿಸಕ್ ಆಗಲ್ಲ. ಇದೇ ಸ್ಟ್ಯಾಂಡರ್ಡೈಸ್ಡ್ ಟೇಬಲ್. ಇವಾಗಿರುವಂತ ಅಕ್ಷಾಂಶ ರೇಖಾಂಶಕ್ಕೆ ಇದು ಸ್ಟ್ಯಾಂಡರ್ಡೈಸ್ಡ್. ಇದನ್ನೇ ಉಪಯೋಗಿಸ್ಬೋದು. ಅಂದ್ರೆ ಇದನ್ನ ಉಪಯೋಗಿಸಿ ನೀವು ಸಿಗ್ನಿಫಿಕೆನ್ಸ್ ನ ಕ್ರಿಯೇಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಫಲಗಳು ಬರುತ್ತೆ. ಸರ್ ಹಂಗಂದ್ರೆ ಸಿಟಿಡು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಮ್ಯಾಕ್ಸಿಮಮ್ ತಗೊಳ್ಳೋದಾ? ದಟ್ ಈಸ್ ಹೌದು ಸರ್. ಓಕೆ, ಅಕ್ಷಾಂಶ ರೇಖಾಂಶನೇ ಬಹಳ ಇಂಪಾರ್ಟೆಂಟ್ ಸರ್. ಒಂದು ಜಾತಕಕ್ಕೆ ಸಮಯಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟ್ ಅಕ್ಷಾಂಶ ರೇಖಾಂಶ ಸರ್. ಓಕೆ, ಸೊ ಆ ಅಕ್ಷಾಂಶದ ರೇಖಾಂಶದ ಕೊರತೆ ಇರೋದ್ರಿಂದನೇ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡಬೇಕು ಸರ್. ಆ 1 ನಿಮಿಷ 2 ನಿಮಿಷ ನಾವು ವ್ಯತ್ಯಾಸವನ್ನ ಮಾಡುವಾಗ ಆ ಅಕ್ಷಾಂಶ ರೇಖಾಂಶದಲ್ಲಿ ಬರುವಂತ ಕೊರತೆಗಳನ್ನ
ವೇರಿಯೇಷನ್ ಇರೋದನ್ನ ಇಲ್ಲಿ ಸರಿ ಮಾಡುತ್ತೆ, ಇಲ್ಲಿ ಅದನ್ನ ಫೈನ್ ಟ್ಯೂನ್ ಮಾಡುತ್ತೆ ಅಂತ ಅರ್ಥ ಸರ್. ಓಕೆ ರೈಟ್. ನಾಳೆ ನಾನು ನಮ್ಮ ಕಸ್ಪಲ್ ಸಿಗ್ನಿಫಿಕೇಟರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ನಿಮ್ಮೆಲ್ಲರಿಗೂ ಟೀಚ್ ಮಾಡ್ತೀನಿ. ಸೊ ಈಗ ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದೆಯಾ? ಓಕೆ, ಸೊ ಡನ್ ಫಾರ್ ದಿ ಡೇ. ಮತ್ತೆ ನಾಳೆ ಸಿಕ್ಕೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.